ಮೆಥಡ್ ಅದನ್ನ ಮಾಡ್ರಿ. ಬಟ್ ಅದು ಸ್ವಲ್ಪ ಲೆಂದಿ ಇದೆ. ಆಫ್ ಇಕ್ವೇಶನ್, ಸಾಲ್ವ್ ದ ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಶನ್, system of linear equations by matrix method, by matrix method. Equation 3 ಕೊಟ್ಟಿರ್ತಾರೆ. The equations are given like this: 4x plus 3y plus 2z equal to 60, 2x plus 4y plus 6z equal to 90, 6x plus 2y plus 3z equal to 70. Here ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಆಗ್ಬೇಕಿತ್ತಂದ್ರೆ ನೀವು ಮೊದಲು ಎ ಮ್ಯಾಟ್ರಿಕ್ಸ್ ಎ ಏನ್ ಬರುತ್ತೆ ಅದು ಬರೆದು ಬಿಟ್ರೆ ನಿಮಗೆ ಎ ಎಕ್ಸ್ ಅಂಡ್ ಬಿ. ಇಲ್ಲಿ ಎ ಏನಾಗುತ್ತೆ 4 coefficient of x y z 4 3 2 2 4 6 6 2 3. ಆಮೇಲೆ ಎಕ್ಸ್ ಏನಂತ ಯಾವಾಗ್ಲೂ ಅನ್ನೋನ್ಸ್, ಯಾವ ಅನ್ನೋನ್ಸ್ ನಮಗ್ ಸಾಲ್ ಅಂದ್ರೆ ಎಕ್ಸ್ ವೈ ಜೆಡ್ ಬೆಲೆ ತೆಗಿಬೇಕು ನಾವು, ಅವೇ ಅನ್ನೋನ್ಸ್ ಎಕ್ಸ್ ವೈ ಜೆಡ್. ಆಮೇಲೆ ಬಿ ಈಕ್ವಲ್ ಟು 60 90 70. ಇದನ್ನ ಇಷ್ಟು ಬರ್ದ್ರೆ ನಿಮಗೆ 1 ಮಾರ್ಕ್ಸ್ ಕೊಡ್ತಾರ. ಯು ವಿಲ್ ಗೆಟ್ 1 ಮಾರ್ಕ್ಸ್ ಫಾರ್ ದಿಸ್ ಒನ್. ಆಮೇಲೆ ಎಕ್ಸ್ ಅನ್ನೋನ್, ಹೌ ವಿಲ್ ಗೆಟ್, ಯಾಕಂದ್ರೆ ಇದು ಇಕ್ವೇಶನ್ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಎ ಎಕ್ಸ್ ಇಸ್ ಈಕ್ವಲ್ ಟು ಬಿ. ಸೊ ಎಕ್ಸ್ ಇಟ್ ಬಿ ಎ ಇನ್ವರ್ಸ್ ಇಂಟು ಬಿ, ಎಕ್ಸ್ ಶುಡ್ ಬಿ ಎ ಇನ್ವರ್ಸ್ ಇಂಟು ಬಿ. ನೀವು ಎ ಇನ್ವರ್ಸ್ ಕ್ಯಾಲ್ಕುಲೇಟ್ ಮಾಡ್ಬೇಕಿತ್ತಂದ್ರೆ ಯು ಹ್ಯಾವ್ ಟು ಫೈಂಡ್ ಕೋಫ್ಯಾಕ್ಟರ್ಸ್ ಫಸ್ಟ್. ಕೋಫ್ಯಾಕ್ಟರ್ಸ್ ನಲ್ಲಿ ಟೋಟಲ್ 9 ಕೋಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡಬೇಕು. ಅದರಲ್ಲಿ 6 ಕೋಫ್ಯಾಕ್ಟರ್ಸ್ ಕರೆಕ್ಟ್ ಆದ್ರೆ ನಿಮಗೆ 2 ಮಾರ್ಕ್ಸ್ ಕೊಡ್ತಾರೆ. ಆದ್ರೆ ಮುಂದೆ ಒಂದೇ ಕೋಫ್ಯಾಕ್ಟರ್ಸ್ ರಾಂಗ್ ಆದ್ರೂ ನಿಮಗೆ ಎಕ್ಸ್ ವೈ ಜೆಡ್ ವ್ಯಾಲ್ಯೂಸ್ ಬರಲ್ಲ, ಅಲ್ಲಿ ರಾಂಗ್ ಎಕ್ಸ್ ವೈ ಜೆಡ್ ಆಗುತ್ತೆ. ಅದ್ರ ಸಲುವಾಗಿ ಇಲ್ಲೇ 2 ಮಾರ್ಕ್ಸ್ ಕೊಟ್ಬಿಟ್ಟು ಇದಕ್ಕೆ 1 ಮಾರ್ಕ್ಸ್ ಕೊಟ್ಟು 3 ಮಾರ್ಕ್ಸ್ ಸಿಗುತ್ತೆ ನಿಮಗೆ ಕೋಫ್ಯಾಕ್ಟರ್ಸ್ ನಲ್ಲಿ 6 ಕರೆಕ್ಟ್ ಆದ್ರೆ. ಇಲ್ಲ ಅಂದ್ರೆ ಎಲ್ಲಾ ಕೋಫ್ಯಾಕ್ಟರ್ಸ್ ಕರೆಕ್ಟ್ ಆದ್ಮೇಲೆ ನೀವು ಎ ಇನ್ವರ್ಸ್ ಫೈಂಡ್ ಔಟ್ ಮಾಡಬೇಕು. A inverse is equal to 1 by determinant of A into adjoint of A. ಇಲ್ಲಿ ಡಿಟರ್ಮಿನೆಂಟ್ ಕೂಡ ಕ್ಯಾಲ್ಕುಲೇಟ್ ಮಾಡ್ಬೇಕು ನೀವು. ಎ ಆದ್ಮೇಲೆ ಇಲ್ಲೇ ಡಿಟರ್ಮಿನೆಂಟ್ ಇಲ್ಲೇ ಕ್ಯಾಲ್ಕುಲೇಟ್ ಮಾಡ್ರಿ, ಅದಕ್ಕೂ 1 ಮಾರ್ಕ್ಸ್ ಕೊಡೋ ಚಾನ್ಸಸ್ ಇದೆ. ಎ ಇನ್ವರ್ಸ್ 1 by determinant of A into adjoint of A. adjoint of A ಕ್ಯಾಲ್ಕುಲೇಟ್ ಮಾಡಿ ಕೊನೆಗೆ ನಿಮಗೆ ಎಕ್ಸ್ ವೈ ಜೆಡ್ ವ್ಯಾಲ್ಯೂ ಬರ್ತವೆ. ನಿಮ್ದು ಮಾಡಿದ ಎಕ್ಸ್ ವೈ ಜೆಡ್ ನಾವು ವ್ಯಾಲ್ಯೂಷನ್ ಹೋದಾಗ ಕೆಲವರಿಗೆ ಬಹಳಷ್ಟು ಎಕ್ಸ್ ವೈ ಜೆಡ್ ವ್ಯಾಲ್ಯೂಸ್ ಏನಿದೆ ಅಂತಂದ್ರೆ ಸಿಂಗಲ್ ಡಿಜಿಟ್ ನಲ್ಲಿ ಬರುತ್ತೆ. 1 2 3 ಈ ರೀತಿ ಬರುತ್ತೆ, 1 -2 3. ಆದ್ರೆ ಬಹಳಷ್ಟು ಹುಡುಗರಿಗೆ ಎಕ್ಸ್ ವೈ ಜೆಡ್ ವ್ಯಾಲ್ಯೂಸ್ 1000 1200 ಈ ರೀತಿ ಮಾಡ್ತಾರ. ಅದು ಅಬ್ಸಲ್ಯೂಟ್ಲಿ ರಾಂಗ್. ನೀವು ಎಕ್ಸ್ ವೈ ಜೆಡ್ ಬೆಲೆ ಬಂದ್ಮೇಲೆ ಒಂದ್ ಯಾವ್ದಾದ್ರು ಇಕ್ವೇಶನ್ ತಗೊಳ್ರಿ, ನಿಮ್ಮ ಎಕ್ಸ್ ವೈ ಜೆಡ್ ವ್ಯಾಲ್ಯೂಸ್ ಇದರಲ್ಲಿ ಹಾಕಿ ನೋಡಿ, 2 ಈಕ್ವಲ್ ಆಗ್ಬೇಕು. ಇದನ್ನು ಈ ಕಡೆ ಎಕ್ಸ್ ವೈ ಜೆಡ್ ನಿಮ್ಮ ಬಂದಿ ವ್ಯಾಲ್ಯೂಗಳು 60 ಆಗ್ಬೇಕು. 2 60 ಆತಂದ್ರ ನೀವು ಮಾಡಿದ ಲೆಕ್ಕ ಕರೆಕ್ಟ್ ಇದೆ ಅಂತ ತಿಳ್ಕೊಳ್ರಿ, ಇಲ್ಲಾಂದ್ರೆ ಅದು ರಾಂಗ್ ಆಗುತ್ತೆ. ಸೊ ಫೈನಲಿ ನೀವು ರಫ್ ನಲ್ಲಿ ವೆರಿಫಿಕೇಶನ್ ಮಾಡ್ಕೊಳ್ರಿ ಎಕ್ಸ್ ವೈ ಜೆಡ್ ವ್ಯಾಲ್ಯೂ, ಯಾಕಂದ್ರೆ ಇದು ತುಂಬಾನೇ ಲೆಂದಿ ಪ್ರಾಬ್ಲಮ್ಸ್. ಒಂದೇ ಮಿಸ್ಟೇಕ್, ಒಂದೇ ಕೋಫ್ಯಾಕ್ಟರ್ ಮಿಸ್ಟೇಕ್ ಆದ್ರೆ ನಿಮಗೆ ಎಕ್ಸ್ ವೈ ಜೆಡ್ ವ್ಯಾಲ್ಯೂಸ್ ಬರಲ್ಲ. ಇದನ್ನ ಲಾಸ್ಟ್ ಆಗಿ ಮಾಡಿ, ಮೊದಲೇ ಇದು ಮಾಡಿ ಟೈಮ್ ವೇಸ್ಟ್ ಮಾಡಬೇಡಿ. ನಾನು ಹೇಳಿದಾಗೆ ಪಾರ್ಟ್ ಡಿ ಅಲ್ಲಿ ಮೊದಲನೇ ಲೆಕ್ಕ ನೀವು ಹೋದ ತಕ್ಷಣ ಮಾಡೋದು ಏರಿಯಾ ಸರ್ಕಲ್, ಏರಿಯಾ ಎಲಿಪ್ಸ್, ಅದು 90% ಚಾನ್ಸಸ್ ಇದೆ. ಅದಾದ್ಮೇಲೆ ಡಿಫ್ರೆನ್ಸಿಯೇಷನ್ ರಿಲೇಷನ್ ಅಂಡ್ ಫಂಕ್ಷನ್ ಮಾಡಿ 1 1 and 2 ಬಹಳ ಈಜಿ ಇದೆ. ಆಮೇಲೆ ಡಿಫ್ರೆನ್ಸಿಯೇಷನ್ ಮಾಡಿ 4 ಇಲ್ಲ 5 ಲೆಕ್ಕಗಳಿವೆ, ಅವು ಈಸಿಯಾಗಿ ಮಾಡಿ. ಅದಾದ್ಮೇಲೆ ಮ್ಯಾಟ್ರಿಸಸ್ ವೆರಿಫಿಕೇಶನ್ ಇದೆ. ಅದಾದ್ಮೇಲೆ ಎಕ್ಸ್ಟ್ರಾ ಇದು ಒಂದು ಎಕ್ಸ್ಟ್ರಾ ಕ್ವಶನ್ ಮಾಡಿ, ಯಾಕಂದ್ರೆ 20 ಮಾರ್ಕ್ಸ್ ಅಲ್ಲಿ ಒಂದು ಎಕ್ಸ್ಟ್ರಾ ಮಾಡಿದ್ರೆ ಯಾವ್ದಾದ್ರು ಒಂದು ರಾಂಗ್ ಆದ್ರೆ ನಿಮ್ಗೆ ಯಾವ್ದು ರೈಟ್ ಆಗುತ್ತೆ ಅದನ್ನ ಕನ್ಸಿಡರ್ ಮಾಡ್ತಾರ. ಇಲ್ಲಾಂದ್ರೆ ಅದರಲ್ಲಿ 3 ಇದರಲ್ಲಿ 4 ಆದ್ರೆ 4 ಮಾರ್ಕ್ಸ್ ಬಂದಿದ್ದು ಕೌಂಟ್ ಆಗುತ್ತೆ. ಅದ್ರ ಸಲುವಾಗಿ ಒಂದು ಎಕ್ಸ್ಟ್ರಾ ಪ್ರಾಬ್ಲಮ್. ಪಾರ್ಟ್ ಇ ಅಲ್ಲಿ ನಿಮಗೆ 6 + 4 ಮಾರ್ಕ್ಸ್ ಬರುತ್ತೆ, ದಟ್ ಇಸ್ 10 ಮಾರ್ಕ್ಸ್. ಅಲ್ಲಂತೂ ಪಾರ್ಟ್ ಡಿ ಅಲ್ಲಿ 20 ಮಾರ್ಕ್ಸ್. ಅದು ಈಗ ಇಲ್ಲಿಂದ 10 ಮಾರ್ಕ್ಸ್ ಬಿಟ್ರೆ ನೀವು ಫೇಲ್ ಹೋಗ್ಬಿಡಿ, ಎಕ್ಸ್ಟ್ರಾ ಬಂದು ನೀವು ಇಲ್ಲೇ ಫಸ್ಟ್ ಕ್ಲಾಸ್ ರಿಸಲ್ಟ್ ಬರೋ ಚಾನ್ಸಸ್ ಇರುತ್ತೆ. ಪಾರ್ಟ್ ಇ ನಲ್ಲಿ 6 + 4 ಕ್ವಶನ್ ನಂಬರ್ ಇದು 6ನೇ ಮಾರ್ಕ್ಸ್. 6 ಮಾರ್ಕ್ಸ್ ಕ್ವಶನ್ ಯಾವಾಗ್ಲೂ ಸಾಲ್ವ್ ಬೈ ಗ್ರಾಫಿಕ್ ಮೆಥಡ್, ಸಾಲ್ವ್ ಗ್ರಾಫಿಕಲಿ ಅಂತ ಬರುತ್ತೆ. ಸಾಲ್ವ್ ಗ್ರಾಫಿಕಲಿ, LPP ಪ್ರಾಬ್ಲಮ್, ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್. ಈ ಗ್ರಾಫ್ ಮಾಡಿ, ಇದರ ಜೊತೆ ಇಂಟಿಗ್ರೇಷನ್ ಇರುತ್ತೆ. ನೀವು ಇಂಟಿಗ್ರೇಷನ್ ಇಲ್ಲ, ಗ್ರಾಫ್ ನಲ್ಲಿ ಆಲ್ರೆಡಿ ಬಹಳಷ್ಟು ಜನ ಗ್ರಾಫ್ ಪ್ರಾಕ್ಟೀಸ್ ಮಾಡಿರ್ತಾರೆ.
ಸೊ ಗ್ರಾಫ್ ಮಾಡಿ ಸಾಲ್ವ್ ಗ್ರಾಫಿಕಲಿ ಯಾವ ರೀತಿ ಸೆಲೆಕ್ಷನ್ ಮಾಡ್ಕೋಬೇಕು. ಒಂದು ಮಾಡೆಲ್ ಪೇಪರ್ ಅಲ್ಲಿ ಕ್ವಶನ್ ಬಂದಿದೆ, ಅದನ್ನ ನಾವು ಡಿಸ್ಕಸ್ ಮಾಡೋಣ. 6 ಮಾರ್ಕ್ಸ್ ಪ್ರಾಬ್ಲಮ್. ಸಾಲ್ವ್ ಗ್ರಾಫಿಕಲಿ. Solve graphically. Maximize z is equal to 250x plus 75y. 250x plus 75y. Subject to the constants. I will write simply STC. Subject to the constants. First equation. In equation x plus y less than or equal to 60. 25x plus 5y less than or equal to 500. X greater than or equal to 0. Y greater than or equal to 0. This is the LPP model. ಇದನ್ನ ನಾವು ಅಬ್ಜೆಕ್ಟಿವ್ ಫಂಕ್ಷನ್ ಅಂತ ಕರಿತೇವೆ. ಅಬ್ಜೆಕ್ಟಿವ್ ಫಂಕ್ಷನ್ ನಾವು ಕೊನೆಯಲ್ಲಿ ಇದು ಕೆಲಸ ಬರ್ತದೆ, ಅಲ್ಲಿ ತನಕ ಸೈಲೆಂಟ್ ಆಗಿರ್ಬೇಕು. ಈ ಎರಡು ಇಕ್ವೇಶನ್ ಅನ್ನ ನಾವು ಸಾಲ್ವ್ ಮಾಡಬೇಕು. ಮೊದಲನೇ ಇಕ್ವೇಶನ್ ಇದು ಇನ್ಇಕ್ವಾಲಿಟಿಯನ್ನ ನಾವು ಇಕ್ವೇಶನ್ ಅಂತ ಮಾಡ್ಕೋಬೇಕು. ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 60 ಮಾಡಬೇಕು. ಇಲ್ಲಿ ನಾವು ಎಕ್ಸ್ ವೈ ಬರ್ಕೊಳ್ರಿ ಈ ರೀತಿ. ಎಕ್ಸ್ 0 ಹಾಕಿದಾಗ ವೈ ಎಷ್ಟು ಬರುತ್ತೆ? 60. ಆಮೇಲೆ ವೈ 0 ಹಾಕಿದಾಗ ಎಕ್ಸ್ ಎಷ್ಟು ಬರುತ್ತೆ? 60. ಅಂದ್ರೆ ಎಕ್ಸ್ ಎಕ್ಸಿಸ್ ಮತ್ತೆ ವೈ ಎಕ್ಸಿಸ್. ಇಲ್ಲಿ 60 ಎಕ್ಸ್ ಮೇಲೆ ವೈ ಮೇಲೆ 60. ಇಲ್ಲ ನಾವು ಈ ಲೈನ್ ಅನ್ನ ಜಾಯಿಂಟ್ ಮಾಡಬೇಕು. ಇಲ್ಲಿ ನೋಡ್ಕೋಬೇಕು ನಾವು ಎಷ್ಟರೊಳಗೆ ಇದು ಗ್ರಾಫ್ ಅಲ್ಲಿ ಒಂದು ಬಾಕ್ಸ್ ಗೆ ಎಷ್ಟು ತಗೋಬೇಕಂತೇಳಿ ಇಲ್ಲೇ ಕನ್ಸಿಡರ್ ಮಾಡ್ಬೇಕು. 25, ಇಲ್ಲಿ 500 ಇದೆ. 5 ಅಂದ್ರೆ 100 ಅಂದ್ರೆ ಒಂದಕ್ಕೆ 10, 20 ಈ ರೀತಿ ತಗೊಂಡ್ರೆ 100 ಕವರ್ ಆಗುತ್ತೆ. 100 ಇದಕ್ಕಿಂತ ಹೆಚ್ಚಾಗಿ ಬರ್ಬೋದು, ಇಲ್ಲಿ 20. ಓಕೆ. ಸೊ ಎನಿ ಹೌ ವಿಲ್ ಗೆಟ್ in this graph 1, 10, 20, 30, 40 ಈ ರೀತಿ ತಗೊಂಡ್ರೆ ಗ್ರಾಫ್ ನಲ್ಲಿ, ಇಲ್ಲಾಂದ್ರೆ 20, 40 ಈ ರೀತಿನೂ ತಗೊಳ್ಬಹುದು. ಇದೇ ರೀತಿ ಎರಡನೇ ಇಕ್ವೇಶನ್ ಕೂಡ ನೀವು ಮಾಡಿ. ಗ್ರಾಫ್ ಎರಡು ಇನ್ಇಕ್ವಾಲಿಟಿ ಲೆಸ್ ದೆನ್ ಕಾರಣ ನಿಮ್ಮ ಗ್ರಾಫ್ ಮೋಸ್ಟ್ಲಿ ಫಿಸಿಬಲ್ ರೀಜನ್ ಟುವರ್ಡ್ಸ್ ಆರಿಜಿನ್ ಬರುತ್ತೆ. ಅಷ್ಟು ನೀವು ಇದು ಗ್ರಾಫ್ ಹಾಕಿ ಈ ಲೈನ್ ಹಾಕಿದ್ಮೇಲೆ ನೀವು ಯಾವ ಸೈಡ್ ಎರಡರಲ್ಲಿ 0 ಹಾಕಿ ನೋಡಿ. 0 ಲೆಸ್ ದೆನ್ 60 ಆಗುತ್ತೆ. ಇದು ಇಕ್ವೇಶನ್ ಕರೆಕ್ಟ್ ಆಗುತ್ತೆ. ಕರೆಕ್ಟ್ ಆದ್ಮೇಲೆ ನೀವು ಶುಡ್ ಶೇಡ್ ಟುವರ್ಡ್ಸ್ ಆರಿಜಿನ್. ಈ ರೀತಿ ಆರಿಜಿನ್ ಕಡೆ ಶೇಡ್ ಮಾಡ್ಬೇಕು ನೀವು. ಅದೇ ರೀತಿ ಎರಡನೇ ಇಕ್ವೇಶನ್ ತಗೊಂಡು ಕೂಡ ನೀವು ಆರಿಜಿನ್ ಕಡೆನೇ ಶೇಡ್ ಆಗುತ್ತೆ ಅದನ್ನು. ಆಮೇಲೆ ಫಿಸಿಬಲ್ ರೀಜನ್ ಎಲ್ಲಿ ಬರುತ್ತೆ ಅದು ಫಿಸಿಬಲ್ ರೀಜನ್ ಬರೀರಿ. ಫಿಸಿಬಲ್ ರೀಜನ್ ಮೆನ್ಷನ್ ಮಾಡ್ಬೇಕು ನೀವು. ಈ ರೀತಿ ಫಿಸಿಬಲ್ ರೀಜನ್ ಎಲ್ಲಿ ಬರುತ್ತೆ ಅದು ಫಿಸಿಬಲ್ ರೀಜನ್ ಅಂತ ಬರೀಬೇಕು. ಆಮೇಲೆ ಕಾರ್ನರ್ ಪಾಯಿಂಟ್ಸ್ ಬರೆದ್ರೆ 1 ಮಾರ್ಕ್ಸ್ ಕೊಡ್ತಾರೆ. ಕಾರ್ನರ್ ಪಾಯಿಂಟ್ಸ್ ಆರ್ ದೋಸ್ ಪಾಯಿಂಟ್ which will find in feasible region. feasible region ನ ಕಾರ್ನರ್ ಗಳನ್ನ ಮಾತ್ರ ಕಾರ್ನರ್ ಪಾಯಿಂಟ್ಸ್ ಅಂತ ಕರಿಬೇಕು. ಕಾರ್ನರ್ ಪಾಯಿಂಟ್ಸ್ ಮೆನ್ಷನ್ ಮಾಡಿದ್ರೆ 1 ಮಾರ್ಕ್ಸ್ ಸಿಗುತ್ತೆ. ಗ್ರಾಫ್ ಕಂಪ್ಲೀಟ್ ಆದ್ರೆ ಅದಕ್ಕೆ 3 ಮಾರ್ಕ್ಸ್. ಕರೆಕ್ಟ್ ಆಗಿ ಗ್ರಾಫ್ ಆಗಿದ್ರೆ ಅಲ್ಲಿ 3 ಮಾರ್ಕ್ಸ್. ಕಾರ್ನರ್ ಪಾಯಿಂಟ್ಸ್ ಗೆ 1 ಮಾರ್ಕ್ಸ್. ಇಲ್ಲೇ 4 ಮಾರ್ಕ್ಸ್. ಅದು ಕೊನೆಯಾಗಿ ನೀವು ಕಾರ್ನರ್ ಪಾಯಿಂಟ್ಸ್ ಗಳನ್ನ ಈ ರೀತಿ ಒಂದು ಬಾಕ್ಸ್ ಮಾಡ್ಕೋಬೇಕು. ಇಲ್ಲಿ ಕಾರ್ನರ್ ಪಾಯಿಂಟ್ಸ್ ಅಂತ ಬರಿಬೇಕು. ಇಲ್ಲಿ z is equal to ಏನ್ ಕೊಟ್ಟಿದ್ದಾರೆ? 250x plus 75y. ಇದನ್ನ ನೀವು ಎಲ್ಲ ಕಾರ್ನರ್ ಪಾಯಿಂಟ್ ಗಳು ಸಪೋಸ್ 3 ಕಾರ್ನರ್ ಪಾಯಿಂಟ್ ಅಥವಾ 4 ಕಾರ್ನರ್ ಪಾಯಿಂಟ್ ಬಂದ್ರೆ ನೀವೆಲ್ಲ ಏನಿದೆ ಇಲ್ಲಿ O ಬರ್ಬೋದು, A, B, C ಈ ಕಾರ್ನರ್ ಪಾಯಿಂಟ್ಸ್ ಹಾಕಿ ಆಮೇಲೆ ಇಲ್ಲಿ z ಹಾಕ್ರಿ. ಮಿನಿಮೈಸ್ ಅಥವಾ ಮ್ಯಾಕ್ಸಿಮೈಸ್ ಏನ್ ಕೇಳಿದ್ದಾರೆ ನೋಡ್ಬೇಕು. ಕೆಲವೊಂದು ಎರಡು ಕೇಳಿರ್ತಾರೆ, ಮ್ಯಾಕ್ಸಿಮೈಸ್ ಅಂಡ್ ಮಿನಿಮೈಸ್. ಯಾವ್ದು ಗ್ರೇಟೆಸ್ಟ್ ವ್ಯಾಲ್ಯೂ ಇರ್ತದೆ ಅದು ಮ್ಯಾಕ್ಸಿಮೈಸ್, ಯಾವ್ದು ಮಿನಿಮಮ್ ಸಣ್ಣದಾಗಿ ಚಿಕ್ಕದಾಗಿ ವ್ಯಾಲ್ಯೂ ಇರ್ತದೆ ಅದು ಮಿನಿಮೈಸ್ ಇರುತ್ತೆ. ನೀವು ಮೆನ್ಷನ್ ಮಾಡ್ಬೋದು. ಇಲ್ಲಾಂದ್ರೆ ಲಾಸ್ಟ್ಗೆ Z ಮ್ಯಾಕ್ಸ್ ಅಂತ ಹೇಳಿ ಬರಿಬೇಕು. Z ಮ್ಯಾಕ್ಸ್ ಮ್ಯಾಕ್ಸಿಮಮ್ ಎಷ್ಟು ಬಂದಿದೆ ಅದು ಬರಿಬೇಕು. ಇದಕ್ಕೆ 1 ಮಾರ್ಕ್ಸ್ ಕೊಟ್ಬಿಡ್ತಾರೆ. Z ಮ್ಯಾಕ್ಸಿಮಮ್ ಮತ್ತೆ ಯಾವ ಪಾಯಿಂಟ್ಸ್ ಗೆ ಬಂದಿದೆ ಅದು ಕೂಡ ಬರಿಬೇಕು. at which point it is ಮ್ಯಾಕ್ಸಿಮಮ್ ವ್ಯಾಲ್ಯೂ. ಇಲ್ಲಿ ನಿಮಗೆ 6 ಮಾರ್ಕ್ಸ್ ಈಜಿ ಕ್ವಶನ್ಸ್ ಇರುತ್ತೆ. ಇದು ಒಂದೇನಂದ್ರೆ ಇಕ್ವೇಶನ್ 3 ಇಕ್ವೇಶನ್ ಕೊಡ್ತಾರೆ. ಇಲ್ಲಿ 2 ಇಕ್ವೇಶನ್ ಕೊಟ್ಟಿದ್ದಾರೆ. ಕೆಲವೊಮ್ಮೆ x ಲೆಸ್ ದೆನ್ ಆರ್ ಈಕ್ವಲ್ ಟು y, x ಲೆಸ್ ದೆನ್ ಆರ್ ಈಕ್ವಲ್ ಟು 2y ಈ ರೀತಿ ಕ್ವಶನ್ ಕೂಡ ಬರುತ್ತೆ. ಅದು ಸ್ವಲ್ಪ ಪಾಸಿಂಗ್ ಥ್ರೂ ಆರಿಜಿನ್ ಆಗುತ್ತೆ ಲೈನ್. ಪಾಸಿಂಗ್ ಥ್ರೂ ಆರಿಜಿನ್ ಲೈನ್ ಆದಾಗ ನೀವು ಪಾಯಿಂಟ್ ಯಾವ್ದಾದ್ರು ಒಂದು ಎಕ್ಸ್ ಆಕ್ಸಿಸ್ ಮೇಲೆ ಪಾಯಿಂಟ್ ತಗೊಂಡು ಇಕ್ವೇಶನ್ ಕರೆಕ್ಟ್ ಆಗುತ್ತೆ. ಕರೆಕ್ಟ್ ಆದ್ರೆ ಪಾಯಿಂಟ್ ಟುವರ್ಡ್ಸ್ ಪಾಯಿಂಟ್ ಶೇಡ್ ಮಾಡ್ರಿ, ಇಲ್ಲಾಂದ್ರೆ ಅಪೋಸಿಟ್ ಸೈಡ್ ಹೋಗಿ. You should go for find the value of k. Continuity problem ಬರುತ್ತೆ.
Find the value of k. Find the value of k so that the function f of x is equal to kx plus 1 if x less than or equal to 5, 3x minus 5 if x greater than 5. ಈ ರೀತಿ ಕ್ವಶನ್ 4 ಮಾರ್ಕ್ಸ್ ಬರುತ್ತೆ. 4 ಮಾರ್ಕ್ಸ್ ಕ್ವಶನ್ ಬಂದಾಗ ಇಲ್ಲಿ ಮಾರ್ಕ್ಸ್ ಈ ಎಲ್ಲ ಲೆಕ್ಕಗಳು ಬಹಳ ಈಜಿ ಇರುತ್ತೆ. ಇಲ್ಲಿ ನಾವು ಕಂಟಿನ್ಯೂಟಿ ಅಂತ ಕೊಟ್ಟಿರ್ತಾರೆ. ಈಸ್ ಕಂಟಿನ್ಯೂಸ್ at x equal to 5 ಅಂತ ಕೊಟ್ಟಿರ್ತಾರೆ. ಕಂಟಿನ್ಯೂಸ್ ಅಂತ ಕೊಟ್ಟಾಗ we should write left hand limit equal to right hand limit equal to f of 5. ಇಲ್ಲಿ ಯಾವ ಪಾಯಿಂಟ್ ಕೊಟ್ಟಿರ್ತಾರೆ ಅದು ಬರಿಬೇಕು. ಇದನ್ನ ಬರೆದ್ರೆ ಅಷ್ಟೇ 1 ಮಾರ್ಕ್ಸ್ ಕೊಟ್ಟಿರ್ತಾರೆ. ಅದು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಏನಿರುತ್ತೆ, ಲಿಮಿಟ್ x tends to 5 minus f of x is equal to limit x tends to 5 plus f of x equal to f of 5. ಇದನ್ನ ಬರಿಬಹುದು ಅಥವಾ ಇದನ್ನ ಬರೀ ಇಲ್ಲೇ 1 ಮಾರ್ಕ್ಸ್ ಕೊಟ್ಟಿರ್ತಾರೆ. ಲಿಮಿಟ್ x tends to 5 x less than or equal to 5 ಅಂದಾಗ ಇದು ಲೆಫ್ಟ್ ಹ್ಯಾಂಡ್ ಲಿಮಿಟ್, ಇದು ಏನಾಗುತ್ತೆ ರೈಟ್ ಹ್ಯಾಂಡ್ ಲಿಮಿಟ್. ಲಿಮಿಟ್ ಇಲ್ಲಿ ಎರಡಕ್ಕೆ x 5 ಮೈನಸ್ ಅಂದ್ರೆ 5 ಗಿಂತ ಚಿಕ್ಕದು, x tends to 5 kx plus 1 equal to limit x tends to 5 3x minus 5. ಬಹಳ ಈಜಿ ಕ್ವಶನ್ ಇದು. ಇಲ್ಲಿ x ಇದ್ದಲ್ಲಿ 5 ಹಚ್ಚ್ರಿ, 5k plus 1 equal to ಇಲ್ಲಿ x ಇದ್ದಲ್ಲಿ 5 ಹಚ್ಚ್ರಿ, 5 3 15 minus 5 ಅಂದ್ರೆ 10 ಆಗುತ್ತೆ. 5k equal to 10 minus 1 9 ಆಗುತ್ತೆ. k equal to 9 by 5. ಇಷ್ಟು ಮಾಡಿದ್ರೆ ನಿಮಗೆ 4 ಮಾರ್ಕ್ಸ್ ಸಿಗುತ್ತೆ. 6 plus 4 10. ಅದೇ ರೀತಿ ಪಾರ್ಟ್ ಡಿ ಅಲ್ಲಿ ನಿಮಗೆ 20 ಮಾರ್ಕ್ಸ್. ಇಲ್ಲೇ ನಿಮಗೆ ಎಷ್ಟು ಬಂದು 30 ಮಾರ್ಕ್ಸ್ ಬಂದ್ಬಿಟ್ಟು ನೀವು ಅಸೈನ್ಮೆಂಟ್ಸ್ ಮತ್ತೆ ಮಿಡ್ ಟರ್ಮ್ ನಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿದ್ರೆ ಅಲ್ಲೇ 20. ಯುವರ್ ರಿಸಲ್ಟ್ ಈಸ್ ಆಲ್ರೆಡಿ ಸೆಕೆಂಡ್ ಕ್ಲಾಸ್ 30 plus 20. ಈ ಪಾರ್ಟ್ ಬಿ ಅಲ್ಲಿ ನೀವು ಫೋಕಸ್ ಮಾಡಬೇಕಾಗಿದ್ದು ಕ್ವಶನ್ಸ್ ಗಳು ನಾನು ಹೇಳ್ತೀನಿ ನಿಮಗೆ. ಡಿಟರ್ಮಿನೆಂಟ್ಸ್ ನಲ್ಲಿ ಡಿಟರ್ಮಿನೆಂಟ್ಸ್ ಫೋಕಸ್ ಮಾಡಿ. ಇಲ್ಲಿ ಏರಿಯಾ ಆಫ್ ಟ್ರಯಾಂಗಲ್ ಮೇಲೆ ಫೈಂಡ್ ದ ಏರಿಯಾ ಆಫ್ ಟ್ರಯಾಂಗಲ್ ವಿತ್ ಗಿವನ್ ವರ್ಟಿಸಸ್ ಕೊಟ್ಟಿರ್ತಾರೆ ಯಾವಾಗಲೂ x1 y1 x2 y2 x3 y3. ಸೊ ಏರಿಯಾ ಆಫ್ ಟ್ರಯಾಂಗಲ್ ಏರಿಯಾ ಈಕ್ವಲ್ ಟು ಡಿಟರ್ಮಿನೆಂಟ್ಸ್ ನೀವು x1 y1 x2 y2 x3 y3 ಬರ್ದ್ಬಿಟ್ಟು 1 1 1 ಕೊನೆ ಕಾಲಮ್ 1 1 1 ಬರ್ದ್ರೆ ಇದು ಇಕ್ವೇಶನ್ಗೆ ಇದು ಫಾರ್ಮುಲಾ ಬರ್ದ್ರೆ 1 ಮಾರ್ಕ್ಸ್ ಕೊಡ್ತಾರೆ. ಇಲ್ಲಿ ಹಾಫ್ ಬರಿಬೇಕು. ಹಾಫ್ ಇಂಟು x1 y1 x2 y2 x3 y3 1 1 1. ಇದು ಏರಿಯಾ ಆಫ್ ಟ್ರಯಾಂಗಲ್ ಆಗುತ್ತೆ. ಇದರಲ್ಲಿ 3 ಟೈಪ್ಸ್ ಪ್ರಾಬ್ಲಮ್ ಬರುತ್ತೆ. ಡೈರೆಕ್ಟ್ ಇದನ್ನು ಕೇಳಬಹುದು ಏರಿಯಾ ಆಫ್ ಟ್ರಯಾಂಗಲ್. ಇಲ್ಲಿ ನೀವು ಏರಿಯಾ ಬರ್ದ್ಮೇಲೆ ಯೂನಿಟ್ ಅದು ನಮ್ಮ ಮ್ಯಾಥಮೆಟಿಕ್ಸ್ ನಲ್ಲಿ ಇಂಪಾರ್ಟೆಂಟ್ ಇಲ್ಲ. ಯೂನಿಟ್ ಬರ್ದ್ರೆ ಓಕೆ, ಬರ್ಲಿಲ್ಲ ಅಂದ್ರೂ ಓಕೆ. ಏರಿಯಾ ಆಫ್ ಟ್ರಯಾಂಗಲ್ ಕೇಳ್ಬಹುದು. ಇಲ್ಲಾಂದ್ರೆ ಇಕ್ವೇಶನ್ ಆಫ್ ಲೈನ್ ಜಾಯ್ನಿಂಗ್ ಅಂತ ಹೇಳಿ ಕೇಳ್ತಾರೆ. ಇಕ್ವೇಶನ್ ಆಫ್ ಲೈನ್ ಜಾಯ್ನಿಂಗ್ ಅವಾಗ ಏನ್ ಮಾಡ್ಬೇಕು, ಏರಿಯಾ ಆಫ್ ಟ್ರಯಾಂಗಲ್ ವಿಲ್ ಬಿಕಮ್ 0. ಅಲ್ಲೇನಾಗುತ್ತೆ ಏರಿಯಾ ಟ್ರಯಾಂಗಲ್ 0. ಇದು ಹಾಫ್ ಆ ಕಡೆ ಹೋಗ್ಬಿಟ್ಟು 0 ಆಗುತ್ತೆ. ಇದನ್ನ ನಾವು ಏನ್ ಬರ್ಬೇಕು, ಇಕ್ವೇಶನ್ ಆಫ್ ಲೈನ್ ಜಾಯ್ನಿಂಗ್ ನಲ್ಲಿ ಈ ಎರಡು x1 y1 ಗೆ ನಾವು xy ಬರಿಬೇಕು. ಯಾಕಂದ್ರೆ ಎರಡೇ ಕ್ವಾಡ್ರೇಚರ್ಸ್ ಕೊಟ್ಟಿರ್ತಾರೆ ಇಕ್ವೇಶನ್ ಆಫ್ ಲೈನ್ ಜಾಯ್ನಿಂಗ್ ನಲ್ಲಿ. ಯಾವ್ದಾದ್ರು 1 ಪಾಯಿಂಟ್ xy ಬರ್ಕೋಬೇಕು. ಅಲ್ಲಿಂದ ಗಿವನ್ ಪಾಯಿಂಟ್ಸ್ ಏನಿದೆ x1 y1 ಬರೀರಿ, x2 y2 ಬರೀರಿ, 1 1 1 ಈಕ್ವಲ್ ಟು 0 ಮಾಡ್ರಿ, ನಿಮಗೆ ಒಂದು ಇಕ್ವೇಶನ್ ಬರುತ್ತೆ. ಯಾಕಂದ್ರೆ ಇಲ್ಲಿ xy ಇದೆ, ಅದಕ್ಕೆ xy ಇಕ್ವೇಶನ್ ಬರುತ್ತೆ. ಆ ಇಕ್ವೇಶನ್ ಫೈಂಡ್ ಔಟ್ ಮಾಡಿದ್ರು ನಮಗೆ ಏನ್ ಮಾಡುತ್ತೆ 2 ಮಾರ್ಕ್ಸ್ ಕ್ವಶನ್ ಇದು ಫಿಕ್ಸ್ ಆಗುತ್ತೆ. ಇಕ್ವೇಶನ್ ಆಫ್ ಲೈನ್ ಜಾಯ್ನಿಂಗ್. ಇನ್ನೊಂದು ಟೈಪ್ ಇಲ್ಲಿ ಕೇಳಬಹುದು, ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಅಂತ ಹೇಳಿ. ಏರಿಯಾ ಕೊಟ್ಟಿರ್ತಾರೆ, 1 ವರ್ಟಿಸಸ್ ನಲ್ಲಿ ಕೆ ಕೊಟ್ಟಿರ್ತಾರೆ. ಫೈಂಡ್ ದ ವ್ಯಾಲ್ಯೂ ಆಫ್ ಕೆ. ಏರಿಯಾ ಇಲ್ಲಿ ನಾವು ಏನ್ ಮಾಡ್ಬೇಕು, ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಅಂದಾಗ 1/2
ಇಲ್ಲಿ ಕೆ ಎಲ್ಲಿರುತ್ತೆ ಅದು ಕೆ ಬರೀರಿ x1. ಇಲ್ಲಿ ಏರಿಯಾ ಏನಿರ್ತದೆ ನಾವು ಅಬ್ಸಲ್ಯೂಟ್ ವ್ಯಾಲ್ಯೂ ತಗೋಬೇಕು, ಪ್ಲಸ್ ಆರ್ ಮೈನಸ್ ತಗೋಬೇಕು. ಒಂದು ಕ್ವಶನ್ ಇಲ್ಲಿ ಏರಿಯಾ 35 ಕೊಟ್ಟಿದ್ದಾರೆ, 35 ಅಂತೇಳಿ ತಗೋಬೇಕು. ಆಮೇಲೆ ನಮ್ಗೆ ಇದು ಸಾಲ್ವ್ ಮಾಡಿದಾಗ ಕೆ ಬೆಲೆಗಳು 2 ಬರ್ತವೆ. ಮೋಸ್ಟ್ಲಿ 0 ಇದ್ರೆ ಪರವಾಗಿಲ್ಲ, 0 ಇಲ್ಲ ಅಂದ್ರೆ ಒಂದು ಪಾಸಿಟಿವ್ ಬರ್ಬೋದು, ಒಂದು ನೆಗೆಟಿವ್ ಬರ್ಬೋದು. ಸೊ ಈ 3 ಟೈಪ್ ಪ್ರಾಬ್ಲಮ್ ಮಾಡ್ರಿ, 2 ಮಾರ್ಕ್ಸ್ ಫಿಕ್ಸ್ ಆಗುತ್ತೆ. ಸಿಂಪಲ್ ಕ್ವಶನ್ ಕೇಳಿರ್ತಾರೆ ITF ನಲ್ಲಿ, ಪಾರ್ಟ್ ಬಿ ನಲ್ಲಿ. ITF ನಲ್ಲಿ ಫೈಂಡ್ ದ ವ್ಯಾಲ್ಯೂ ಅಂತ ಕೇಳ್ತಾರೆ, ಬಹಳ ಈಜಿ ಕೇಳ್ಬೋದು. ಇಲ್ಲಾಂದ್ರೆ ಕೆಲವೊಮ್ಮೆ ಪ್ರೂವ್ ದಟ್ sin inverse of 2x under root 1 minus x square equal to 2 sin inverse x. ಸಿಂಪಲ್ ಪ್ರೂಫ್ ಕೂಡ ಕೇಳ್ಬೋದು. ಇಲ್ಲಾಂದ್ರೆ ಆಲ್ಮೋಸ್ಟ್ ಆಲ್ ಮಾಡೆಲ್ ಪೇಪರ್ ನಲ್ಲಿ ಇದೇ ರೀತಿ ಕೇಳ್ತಾ ಇದ್ದಾರೆ. ಫೈಂಡ್ ದ ವ್ಯಾಲ್ಯೂ ಆಫ್ tan inverse 2 cos of 2 sin inverse 1/2 ಅಂತ ಹೇಳಿ. ಇದನ್ನ ನೋಡಿದ್ರೆ ಭಯ ಪಡಂಗದ, ಇದು ಬಹಳ ಈಜಿ ಕ್ವಶನ್. tan inverse ಅದೇ ರೀತಿ ಇಡ್ರಿ. ಮೊದಲು ನಾವು ಒಳಗಡೆ ಏನ್ ಸಿಂಪ್ಲಿಫಿಕೇಶನ್ ಮಾಡ್ಕೋಬೇಕು ನೋಡ್ಬೇಕು. 2 cos 2 into 1/2 ಯಾವಾಗ ಬರ್ತಪ್ಪ ಸೈನ್ ನಲ್ಲಿ ಅಂತ ಹೇಳಿ ವಿಚಾರ ಮಾಡ್ಬೇಕು. sin 30 1/2, sin 30 ಅಂದ್ರೆ ಎಷ್ಟು 5/6, 2 ಮೂರನೇ. ಓಕೆ, tan inverse 2 cos 5/3, cos 60 ಅದು ಎಷ್ಟಾಗುತ್ತೆ 1/2 ಆಗುತ್ತೆ. 2 ಕ್ಯಾನ್ಸಲ್. tan inverse 1 ಯಾವಾಗ ಬರುತ್ತೆ tan ನಲ್ಲಿ 45 ಡಿಗ್ರಿ. ಆನ್ಸರ್ 5/4 ಬರೆದ್ರೆ ನಿಮಗೆ ಇಲ್ಲೇ 2 ಮಾರ್ಕ್ಸ್ ಆಯ್ತು. ಇದೇ ರೀತಿ ಸಿಂಪಲ್ ಕ್ವಶನ್ ಕೇಳ್ತಾ ಇರ್ತಾರೆ ITF ನಲ್ಲಿ. ಏರಿಯಾ ಟ್ರಯಾಂಗಲ್ ಅಂತೂ ಮಾಡ್ಕೊಂಡು ಹೋಗ್ರಿ. ಆಮೇಲೆ ನೀವು ಬಂದ್ಬಿಟ್ಟು ಡಿಫ್ರೆನ್ಸಿಯೇಷನ್ ಬರ್ರಿ 2 ಮಾರ್ಕ್ಸ್ ಕ್ವಶನ್ ಅಲ್ಲಿ. ಡಿಫ್ರೆನ್ಸಿಯೇಷನ್ ನಲ್ಲಿ ಯು ಗೋ ಫಾರ್ ಸಿಂಪಲ್ ಕ್ವಶನ್. ಇನ್ವರ್ಸ್ ಟ್ರಿಗ್ನಾಮೆಟ್ರಿಯಲ್ಲಿ ಕೇಳ್ಬೋದು, ಸಾಲ್ವ್ ಮಾಡಿ. ಫೈಂಡ್ tan sin inverse y equal to ಈ ರೀತಿ ಕೇಳಿದ್ದಾರೆ ಮಾಡೆಲ್ ಪೇಪರ್ ನಲ್ಲಿ 2x upon 1 plus x square. ಇಲ್ಲಿ ನಿಮಗೆ ಡೈರೆಕ್ಟ್ ಇದನ್ನು ವ್ಯಾಲ್ಯೂ ಗೊತ್ತಿದ್ರೆ ದಿಸ್ ಇಸ್ ನಥಿಂಗ್ ಬಟ್ 2 tan inverse x ಫಾರ್ಮುಲಾ. ಇಲ್ಲಿ dy/dx ಮಾಡಿದ್ರೆ 2 into 1/1 plus x square ಇಷ್ಟು ಮಾಡಿಬಿಟ್ರೆ 2 ಮಾರ್ಕ್ಸ್ ಆಗುತ್ತೆ. ಇಲ್ಲಿ ಇದು ಯಾವ ರೀತಿ ಪ್ರೂಫ್ ಮಾಡ್ಬೇಕಂತಿಲ್ಲ ಡಿಫ್ರೆನ್ಸಿಯೇಷನ್ ಇಲ್ಲಿ. ನೀವು ITF ನಲ್ಲಿ ಕೇಳಿದ್ರೆ ಇದು ಸಿಂಪ್ಲಿಫೈ ಅಂದಾಗ ನೀವು ಪುಟ್ x equal to ಏನಾದ್ರು ಮಾಡ್ಬೋದು. ಇಲ್ಲಿ ಬೇಕಾಗಿಲ್ಲ. ದಿಸ್ ಇಸ್ ದ ಫಾರ್ಮುಲಾ 2 tan inverse x. ಆಲ್ರೆಡಿ ವಿ ಹ್ಯಾವ್ ಸಾಲ್ವ್ಡ್ ಇನ್ ITF. ಸೊ ಇದು ಒಂದು ಸ್ಟೆಪ್, ಇದು ಒಂದು ಸ್ಟೆಪ್. ಇಲ್ಲೇ 2 ಮಾರ್ಕ್ಸ್ ಸಿಗೋ ಚಾನ್ಸಸ್ ಇದೆ. ವೆರಿ ಸಿಂಪಲ್ ಕ್ವಶನ್. ಸಾಲ್ವಿಂಗ್ ಡಿಫರೆನ್ಸ್, ಫೈಂಡ್ ದ dy/dx ಆಫ್ ಇನ್ವರ್ಸ್ ಟ್ರಿಗ್ನಾಮೆಟ್ರಿ ಫಂಕ್ಷನ್. ಯಾವಾಗ್ಲೂ ಡೈರೆಕ್ಟ್ ಬರ್ಬಿಡ್ರಿ. ಏನ್ ಫಾರ್ಮುಲಾ ಇರುತ್ತೆ ಆಲ್ರೆಡಿ ನೀವು ಪ್ರೂವ್ ಮಾಡಿರ್ತೀರಿ, ಅದನ್ನು ನೀವು ನೆಕ್ಸ್ಟ್ ಬರ್ದು ಬಿಟ್ರೆ ಡಿಫರೆನ್ಸಿಯೇಷನ್ ಆಫ್ tan inverse x 1/1 plus x square. ಇಲ್ಲ ಅಂದ್ರೆ ಯು ಮೇ ಗೆಟ್ ಕ್ವಶನ್ಸ್ ಫ್ರಮ್ ಇಂಪ್ಲಿಸಿಟ್ ಫಂಕ್ಷನ್ಸ್. ಇಲ್ಲ ಅಂತಂದ್ರೆ ಪ್ಯಾರಾಮೆಟ್ರಿಕ್ ನಲ್ಲಿ ಸಿಂಪಲ್ ಕೇಳ್ಬೋದು. ಆದ್ರೆ ಪ್ಯಾರಾಮೆಟ್ರಿಕ್ ಮೋಸ್ಟ್ ಪ್ರಾಬಬ್ಲಿ ವಿಲ್ ಗೆಟ್ ಇನ್ 3 ಮಾರ್ಕ್ಸ್ ಕ್ವಶನ್. ನೆಕ್ಸ್ಟ್ 2 ಮಾರ್ಕ್ಸ್ ನಲ್ಲಿ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ ನಲ್ಲಿ ಬರುತ್ತೆ. ಫೈಂಡ್ ದ ಇಂಟರ್ವಲ್ ಮೋಸ್ಟ್ ಪ್ರಾಬಬ್ಲಿ ಇದು ಫಿಕ್ಸ್ ಆಗಿದೆ ಈಗ. ಇನ್ ವಿಚ್ the function f given by f of x is equal to x square plus 2x minus 5 is strictly increasing ಅಥವಾ ಡಿಕ್ರೀಸಿಂಗ್ ಅನ್ನು ಕೇಳಬಹುದು. ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂಡ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್. ಸೊ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂದಾಗ ಫಸ್ಟ್ ಯು ಹ್ಯಾವ್ ಟು ಫೈಂಡ್ f dash x. f dash x ಏನಾಗುತ್ತೆ, ಡಿಫರೆನ್ಷಿಯೇಷನ್ ಆಫ್ x square is 2x plus 2 ಆಗುತ್ತೆ, ಇದು 0 ಆಗುತ್ತೆ. ನೀವು ಇಲ್ಲಿ f dash x equal to 0 ಪುಟ್ ಮಾಡಬೇಕು. 2x plus 2 equal to 0. 2x is equal to minus 2. 2 to cancel. x will become minus 1. So x is equal to minus 1. ಇಲ್ಲಿ ನೀವು ವೇವಿ ಕರ್ವ್ ಮೆಥಡ್ ಮಾಡಬೇಕು. x equal to minus 1, minus infinity, minus 1, plus infinity. f dash x ನಲ್ಲಿ minus 1 ಕಿಂತ ದೊಡ್ಡದು ಹಾಕಿ ನೋಡಿದಾಗ, ಸಪೋಸ್ ಐ ವಿಲ್ ಪುಟ್ 1 ಹಾಕಿದಾಗ ಏನಾಗುತ್ತೆ 2 plus 2 4, it will become positive and then you will get here negative. ಇದು ಬೇರೆ ತರ ಇರುತ್ತೆ. This is positive and this is
ನೆಗೆಟಿವ್. ಪಾಸಿಟಿವ್ ನಮಗೆ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಬೇಕಾದಾಗ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ಪಾಸಿಟಿವ್. ಸೊ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಫ್ರಮ್ ವೇರ್ 1 to infinity. ಸೊ ಯು ಕ್ಯಾನ್ -1 to infinity, -1, infinity. ಓಪನ್ ಇಂಟರ್ವಲ್ ತಗೋಬೇಕು. ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂದಾಗ ಓಪನ್ ಇಂಟರ್ವಲ್. ಸೊ -1, infinity ಈಸ್ ದ ಆನ್ಸರ್. ಇಷ್ಟು ಮಾಡಿದ್ರೆ ಇಲ್ಲಿ 2 ಮಾರ್ಕ್ಸ್ ಸಿಗ್ಬೋದು. ಆಮೇಲೆ ನೀವು ನೆಕ್ಸ್ಟ್ ಕ್ವಶನ್ ಪಾರ್ಟ್ ಬಿ ಅಲ್ಲಿ ಯು ಶುಡ್ ಫೋಕಸ್ ಆನ್ ವೆಕ್ಟರ್ಸ್. ವೆಕ್ಟರ್ಸ್ ನಲ್ಲಿ ಏರಿಯಾ ಆಫ್ ಪ್ಯಾರಲೋಗ್ರಾಮ್, whose adjacent sides are given, whose adjacent sides are given. ಇದನ್ನ ಮಾಡಬಹುದು, ಇಲ್ಲ ಅಂದ್ರೆ ಏರಿಯಾ ಆಫ್ ಟ್ರಯಾಂಗಲ್ ಮಾಡಬಹುದು. ಏರಿಯಾ ಆಫ್ ಪ್ಯಾರಲೋಗ್ರಾಮ್ ನೀವ್ ಏನ್ ಮಾಡ್ಬೇಕು, ಇಲ್ಲಿ A cross B ಮಾಡಲಸ್ ಮಾಡಬೇಕು. ಏರಿಯಾ ಈಕ್ವಲ್ ಟು, ಸೊ A cross B ಅಡ್ಜಸೆಂಟ್ ಸ್ಕ್ವೇರ್ ಕೊಟ್ಟಾಗ A cross B. ಡಯಾಗ್ನಲ್ಸ್ ಕೇಳಲ್ಲ, ಅದು ಡಯಾಗ್ನಲ್ಸ್ ಕೊಟ್ಟಾಗ 1/2 D1 cross D2 ಅಂತೇಳಿ ಮಾಡ್ಬೇಕು. ಆಮೇಲೆ 3D ಅಲ್ಲಿ ಫೈಂಡ್ ದ ಆಂಗಲ್ ಬಿಟ್ವೀನ್ 2 ಪೇರ್ ಆಫ್ ಲೈನ್ಸ್ ಕೇಳಬಹುದು. ಪ್ರೊಬ್ಯಾಬಿಲಿಟಿಯಲ್ಲಿ ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ಮೇಲೆ ಫೋಕಸ್ ಮಾಡ್ರಿ. ಪಾರ್ಟ್ ಸಿ ಅಲ್ಲಿ ಯು ಶುಡ್ ಫೋಕಸ್ ಆನ್ ಎಕ್ಸ್ಪ್ರೆಸ್. ಇಲ್ಲಿ ಈ ಕ್ವಶನ್ ಮ್ಯಾಟ್ರಿಸಸ್ ನಲ್ಲಿ 3 ಮಾರ್ಕ್ಸ್ ಕ್ವಶನ್. ಎಕ್ಸ್ಪ್ರೆಸ್ ದ ಮ್ಯಾಟ್ರಿಕ್ಸ್ A equal to 1 4 6 7 as sum of symmetric and skew symmetric. ಇದನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ರಿ. ಈ A equal to what we have to write, 1/2 A plus A dash plus 1/2 A minus A dash. ಇದನ್ನ ನಾವು P ಅಂತ ಕರಿಬೇಕು. ಇದನ್ನ ನಾವು Q ಅಂತ ಪ್ರೂವ್ ಮಾಡ್ಬೇಕು. P and Q, P ಸಿಮೆಟ್ರಿಕ್ ಆಗುತ್ತೆ, Q ಸ್ಕ್ಯೂ ಸಿಮೆಟ್ರಿಕ್ ಆಗುತ್ತೆ ಅಂತ ಪ್ರೂವ್ ಮಾಡ್ಬೇಕು. ಲಾಸ್ಟಿಗೆ P ಫೈಂಡ್ ಔಟ್ ಮಾಡ್ರಿ, Q ಫೈಂಡ್ ಔಟ್ ಮಾಡ್ರಿ. P plus Q equal to ಮತ್ತೇನಾಗಬೇಕು, A, ಅದನ್ನ ತೋರಿಸ್ಬೇಕು. ಇದನ್ನ 3 ಮಾರ್ಕ್ಸ್ ಕ್ವಶನ್ ಅಲ್ಲಿ ಇದು ಮೋಸ್ಟ್ ಪ್ರಾಬಬ್ಲಿ 99% ಬರೋ ಚಾನ್ಸಸ್ ಇದೆ. ನೀವು ಈ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಿ. ಆಮೇಲೆ ಲಾಗರಿಥಮ್ ಡಿಫರೆನ್ಸಿಯೇಷನ್ ಮಾಡ್ಕೊಳ್ರಿ. ವೆಕ್ಟರ್ಸ್ ನಲ್ಲಿ ಸಿಂಪಲ್ ಪ್ರಾಬ್ಲಮ್ಸ್ ಕೇಳಿರ್ತಾರೆ, ಅದನ್ನ ಮಾಡ್ಕೊಳ್ರಿ. ಆಮೇಲೆ ಪ್ರೊಬ್ಯಾಬಿಲಿಟಿಯಲ್ಲಿ ಬೇಸ್ ಥಿಯರಮ್ ಮೇಲೆ ಬರುತ್ತೆ. ಆಮೇಲೆ 3D ಅಲ್ಲಿ ಇಕ್ವೇಶನ್ ಆಫ್ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ ಅಂಡ್ ಪ್ಯಾರಲಲ್ ಟು ಸಮ್ ವೆಕ್ಟರ್, ಅದು ಡೆರಿವೇಶನ್ ಮಾಡ್ಕೊಂಡು ಹೋಗ್ರಿ. ಇಲ್ಲ ಅಂತಂದ್ರೆ ಶಾರ್ಟೇಜ್ ಡಿಸ್ಟೆನ್ಸ್ ಲೆಕ್ಕಗಳನ್ನು ಮಾಡ್ಕೊಂಡು ಹೋಗ್ರಿ. ಪಾರ್ಟ್ ಸಿ ಆದ್ಮೇಲೆ ನಿಮಗೆ ಪಾರ್ಟ್ ಎ ನಲ್ಲಿ ಸ್ವಲ್ಪ 1-2 ಕ್ವಶನ್ಸ್ಗಳು ಫಿಕ್ಸ್ ಬರೋ ಚಾನ್ಸಸ್ ಯಾವ ಇದೆ ಅಂತ ಹೇಳಿದ್ರೆ, ಒಂದು ನಾನು ಹೇಳ್ತೀನಿ, ಡಿಫರೆನ್ಷಿಯಲ್ ಇಕ್ವೇಶನ್ ನಲ್ಲಿ ಆರ್ಡರ್ ಅಂಡ್ ಡಿಗ್ರಿ ಆಫ್ ಡಿಫರೆನ್ಷಿಯಲ್ ಇಕ್ವೇಶನ್, ಇದು ಫಿಕ್ಸ್ ಕ್ವಶನ್ ಇದೆ. ಆಮೇಲೆ ITF ನಲ್ಲಿ ಡೊಮೇನ್ ಅಂಡ್ ರೇಂಜ್, ಆಲ್ಮೋಸ್ಟ್ ಆಲ್ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಆರ್ ರೇಂಜ್, ಇದರಲ್ಲಿ ಯಾವ್ದು ಬೇಕಾದರೂ ನಿಮ್ಗೆ ಕೇಳಬಹುದು. ಸೈನ್ ಇನ್ವರ್ಸ್ ಎಕ್ಸ್, ಕಾಸ್ ಇನ್ವರ್ಸ್ ಎಕ್ಸ್, ಟ್ಯಾನ್ ಇನ್ವರ್ಸ್ ಎಕ್ಸ್, ಇದು ಸ್ವಲ್ಪ ಟೇಬಲ್ ಇದೆ, ಅದನ್ನು ಗುರ್ತು ಮಾಡ್ರಿ. ಇದು ಕೂಡ ಸ್ವಲ್ಪ 99% ಇದು ಬರೋ ಚಾನ್ಸ್ ಇದೆ. ಇದಂತೂ ಫಿಕ್ಸ್ ಇದೆ 100%. ಆರ್ಡರ್ ಅಂಡ್ ಡಿಗ್ರಿ, ಇಲ್ಲಿ ನಿಮಗೆ ಯಾವ್ದಾದ್ರು ಒಂದು ಕೆಲವೊಮ್ಮೆ ಎಂ ಇಸ್ ಆರ್ಡರ್, ಎನ್ ಇಸ್ ಡಿಗ್ರಿಯನ್ನ ಎನ್ ಅಂತ ಕೇಳ್ತಾರ, ಇದು ಆರ್ಡರ್ ಅಂತ ಕೇಳ್ತಾರ. M+N ಕೇಳ್ಬೋದು, M-N ಕೇಳ್ಬೋದು, M×N ಕೇಳ್ಬೋದು, ಏನಾದ್ರು ಕೇಳ್ಬೋದು. ಇದು ಮೋಸ್ಟ್ ಪ್ರಾಬಬ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ನಲ್ಲಿ ಬರ್ತಾ ಇದೆ, ಆದ್ರೆ ಅದು MCQ ನಲ್ಲೂ ಬರ್ಬೋದು. ಈ ರೀತಿಯಾಗಿ ನೀವು ಸ್ವಲ್ಪ ಎಲ್ಲೆಲ್ಲಿ ಸ್ಕೋರಿಂಗ್ ಹೆಚ್ಚಿದೆ ಅವನ್ನ ಫೋಕಸ್ ಮಾಡ್ರಿ. ಆಮೇಲೆ ಡಿಟರ್ಮೆಂಟ್ ಅವೆಲ್ಲ 1 ಮಾರ್ಕ್ಸ್ ನಲ್ಲಿ ಕ್ಲಿಯರ್ ಆಗಿ ನೀವು ಕಾನ್ಸೆಪ್ಚುಯಲ್ ಕ್ವಶನ್ಸ್ ಇರ್ತವೆ, ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಮಾಡ್ಕೊಂಡು ಹೋದ್ರೆ ಎಲ್ಲ MCQ ಕೂಡ ಈಸಿಯಾಗಿ ಸಾಲ್ವ್ ಮಾಡಬಹುದು. ಇಷ್ಟೇ ಹೇಳಿ ನನ್ನ ಈ ಸೆಷನ್ ಮುಗಿಸ್ತೀನಿ. ಧನ್ಯವಾದ.